ಇನ್ನು ರಾಜ್ಯದಲ್ಲಿ ಏನಾಗ್ತಾ ಇದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. 2,000ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ವಿದ್ಯುತ್ ಕಂಬ, ತಂತಿ ಮೇಲೆ ಮರಗಳು ಮುರಿದು ಬೀಳ್ತಾ ಇದೆ. ಕರೆಂಟ್ ಇಲ್ಲದೆ ಕಗ್ಗತ್ತಲಲ್ಲಿ ಗ್ರಾಮಗಳು ಮುಳುಗಿದೆ. ವಿದ್ಯುತ್ ಇಲ್ಲದೇನೆ ಪರದಾಡ್ತಾ ಇರುವಂತಹ ನೂರಾರು ನಿವಾಸಿಗಳು ಚಿಕ್ಕಮಗಳೂರಿನಲ್ಲಿ ಅಪಾಯದ ಸ್ಥಿತಿಯಲ್ಲಿರುವಂತ ಮರಗಳನ್ನ ತೆರವು ಮಾಡಿಲ್ಲ ಜಿಲ್ಲಾಡಳಿತ. ತೆರವು ಮಾಡದೇ ಇರೋದ್ರಿಂದ ಮಳೆಗೆ ಮರ ಮುರಿದು ಬೀಳ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸವಾರರು, ಸ್ಥಳೀಯರು ಪರದಾಡುವಂತ ಪರಿಸ್ಥಿತಿ ನೋಡಿ. ಬೃಹತ್ ಗಾತ್ರದ ಮರ ವಿದ್ಯುತ್ ತಂತಿ ಮೇಲೇನೆ ಬಿದ್ದಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದೊಡ್ಡ ದುರಂತನೇ ನಡೆದು ಹೋಗುತ್ತೆ. ಸವಾರರು ಪರದಾಡಬೇಕು. ಸಂಪೂರ್ಣವಾಗಿ ರಸ್ತೆ ಸಂಚಾರವೇ ಬಂದ್ ಆಗಿದೆ. ಆ ಮರ ತೆರವುಗೊಳಿಸುವವರೆಗೂ ಕೂಡ ಅಲ್ಲಿ ಯಾರು ಕೂಡ ಸಂಚಾರ ಮಾಡೋ ಹಾಗಿಲ್ಲ. ಜಿಲ್ಲಾಡಳಿತದ ವಿರುದ್ಧವಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಮರಗಳನ್ನ ತೆರವು ಮಾಡಿರಲಿಲ್ಲ ಅನ್ನೋದಾಗಿ. ಪ್ರತಿನಿಧಿ ಅಶ್ವಿತ್ ಮಾವಿನಗುಣಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಬಿರುಗಾಳಿ ಮಳೆ ತನ್ನ ಅವಾಂತರಗಳನ್ನು ಸೃಷ್ಟಿ ಮಾಡ್ತದೆ. ಪ್ರಮುಖವಾಗಿ ನಾವೀಗ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿದ್ದೇವೆ. ಇದು ಪ್ರಮುಖ ಪ್ರವಾಸಿ ತಾಣಗಳಾಗಿರುವಂತಹ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ, ಇನಾಮು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಏನಿದೆ ಅದನ್ನು ಸಂಪರ್ಕಿಸುವ ರಸ್ತೆ ಆಗಿರುವಂಥದ್ದು. ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು. ಬಿರುಗಾಳಿಯ ಮಳೆಯ ಅಬ್ಬರಕ್ಕೆ ಮರ ಏನಿದೆ ಅದು ಮುರಿದು ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವಂಥದ್ದು. ವಿದ್ಯುತ್ ತಂತಿ ಸಂಪೂರ್ಣವಾಗಿ ಕಟ್ಟಾಗಿದೆ. ಇಂಥದ್ದೇ ಸ್ಥಿತಿಗಳನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಾವು ನೋಡ್ಬೋದು. ಪ್ರಮುಖವಾಗಿ ಏನು ಒಂದು ವಾರದಿಂದ ಮಳೆ ಬರ್ತಾ ಇದೆ. ಈ ಒಂದು ಮಳೆಯ ಅಬ್ಬರಕ್ಕೆ ಈಗ ಆಲ್ರೆಡಿ ಜಿಲ್ಲೆಯಾದ್ಯಂತ 2,000 ವಿದ್ಯುತ್ ಕಂಬಗಳು ಮುರಿದು ಹೋಗಿರುವಂಥದ್ದು. ಪ್ರಮುಖವಾಗಿ 50 ಕಿಲೋಮೀಟರ್ನಷ್ಟು ತಂತಿ ಹಾನಿಯಾಗಿದೆ ಅಂತೇಳಿ ಮೆಸ್ಕಾಂ ತನ್ನ ವರದಿಯಲ್ಲಿ ಹೇಳಿದೆ. ಪ್ರಮುಖವಾಗಿ ಈ ಮಳೆಗಾಲ ಆರಂಭಕ್ಕೂ ಮುನ್ನ ಏನು ಜಿಲ್ಲಾಡಳಿತ ಮತ್ತು ಮೆಸ್ಕಾಂ ಮತ್ತು ಅರಣ್ಯ ಇಲಾಖೆ ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ರಸ್ತೆ ಬದಿಯಲ್ಲಿರುವಂತಹ ಒಣಗಿದ ಮರಗಳನ್ನು ತೆರವು ಮಾಡಬೇಕಾಗಿತ್ತು. ಜೊತೆಗೆ ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ಮರಗಳನ್ನು ಕಟಾವು ಮಾಡಬೇಕಾಗಿತ್ತು. ಆದರೆ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಮೆಸ್ಕಾಂ ಆಗಲಿ, ಅರಣ್ಯ ಇಲಾಖೆ ಆಗಲಿ, ಜಿಲ್ಲಾಡಳಿತ ಮಾಡಿಲ್ಲ. ಪ್ರಮುಖವಾಗಿ ಜಿಲ್ಲಾಡಳಿತ ತೆರವನ್ನು ಮಾಡಬೇಕು ಅಂತ ಹೇಳಿತ್ತು. ಆದರೆ ಯಾವುದೇ ರೀತಿಯ ಕ್ರಮಗಳು ಕೈಗೊಂಡಿಲ್ಲ. ಇದರಿಂದಾಗಿ ಜಿಲ್ಲೆಯಾದ್ಯಂತ 2,000 ಹೆಚ್ಚು ವಿದ್ಯುತ್ ಕಂಬಗಳು ಪುಡಿಯಾಗಿದೆ. 50 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ವಿದ್ಯುತ್ ತಂತಿಗಳು ಕಟ್ಟಾಗಿದೆ. ಇನ್ನಷ್ಟು ಮರಗಳು ಬೀಳುವ ಸ್ಥಿತಿಯಲ್ಲಿದೆ. ಪ್ರಮುಖವಾಗಿ ಮಳೆಗಾಲಕ್ಕೂ ಮುಂಚೆನೇ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮೆಸ್ಕಾಂ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮವನ್ನು ವಹಿಸದ ಪರಿಣಾಮವಾಗಿ ಏನು ಮೆಸ್ಕಾಂಗೆ ಮತ್ತು ಜಿಲ್ಲಾಡಳಿತಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.